ಈಗ ಈ ಕಾಂತಾರ ಒಂದಲ್ಲಿ ನೀವು ರಾಣಿ ಪಾತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಬಂದದ್ರಿ. ಇಲ್ಲೂ ಕೂಡ ಯಾವುದೋ ಒಂದು ಪಾತ್ರದಲ್ಲಿ ಇಣಕ್ಕೆ ಹೋಗ್ತೀರಿ. ಏನೋ ಪ್ರಗತಿ ಇದ್ರೆ ಅದು ಸಿನಿಮಾ ಒಂದು ಲೆವೆಲಿಗೆ ಬರುತ್ತೆ ಅಂತ ಒಂದು ನಂಬಿಕೆ ಇರಬೇಕು ಅಂತ ಅನ್ಸುತ್ತೆ. ಅದು ತಮಾಷೆ ಮಾಡ್ತಿರ್ತಾರೆ. ಅಂದರೆ ಸರ್ಕಾರಿ ಸಿನಿಮಾ ಮಾಡಿದಾಗ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಮತ್ತು ಸಿನಿಮಾನು ಕಮರ್ಷಿಯಲಿ ಹಿಟ್ಟಾಯಿತು. ಸೊ ಕಾಂತಾರನೂ ಹಾಗೆ ಆಯಿತು. ನಾನು ಚಾರ್ಲಿಗೆ 777 ಚಾರ್ಲಿಗೂ ಕಾಸ್ಟ್ಯೂಮ್ ಮಾಡಿದೆ, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು. ಲಾಸ್ಟ್ ಕಾಂತಾರಾಗೂ ಬಂತು. ಸೊ ಅದಕ್ಕೆ ಇವರೆಲ್ಲ ಟೀಮಲ್ಲಿ ತಮಾಷೆ ಮಾಡ್ತಿರ್ತಾರೆ, ನೀವು ಗೆಸ್ಟ್ ಅಪಿಯರೆನ್ಸ್ ಮಾಡಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದರೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಕಮರ್ಷಿಯಲಿ ಹಿಟ್ ಆಗುತ್ತೆ ಅಂತ. ಸೊ ಹಂಗೆ ತಮಾಷೆ ಮಾಡಿ ಇಲ್ಲ ಈ ಸಲ ನೀವು ಒಂದು ಸ್ಮಾಲ್ ರೋಲ್ ಇದೆ ಅಂತ. ನಾನು ಇಷ್ಟು ಕೆಲಸ ರಾಜ್ ಬೀದಿಯಲ್ಲಂತೂ ಹೆಕ್ಟಿಕ್ ವರ್ಕ್ ಇತ್ತು, ಇಲ್ಲಿ ಆಗಲ್ಲ ಕಾಸ್ಟ್ಯೂಮ್ ಎಲ್ಲ ಬೇರೆಯವ್ರದ್ದು ಹ್ಯಾಂಡಲ್ ಮಾಡೋದೇ ಇರತ್ತೆ, ನಾನು ಕಾಸ್ಟ್ಯೂಮ್ ಹಾಕೊಂಡು ಕೂತ್ರೆ ಆಗಲ್ಲ ಇಲ್ಲಿ ಅಂತ ಅಂದ್ಕೊಂಡು ಆಗಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ರಿಷಬ್ ಹೇಳಿದ್ರು 1 ಡೇ ಅಷ್ಟೇ ಚಿಕ್ಕದು, ನೀನು ಬಂದ್ಬಿಟ್ಟು ಹೋಗು, ಅದೊಂದು ನಮ್ಮದು ಶಾಸ್ತ್ರ ಅಲ್ಲ ಅನ್ನೋ ಥರದಲ್ಲಿ ಅದೊಂದು 1 ಡೇ ಅಷ್ಟೇ. ಅದೊಂದು ನಾನು ಗೊತ್ತಾಯ್ತು ಈಗ ಮುಂದಿನ ಎಲ್ಲ ಸಿನಿಮಾದಲ್ಲೂ ಪ್ರಗತಿ ಕಾಣಿಸ್ಕೊತಾರೆ ಅಂದ್ರೆ. ಅಯ್ಯೋ ಇಲ್ಲ ಸರ್, ಹಾಗೇನಿಲ್ಲ. ಇದು ಏನಂದರೆ ಯಾವತ್ತು ಒಂದು ಕೆಲಸದ ಮೇಲೆ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ಇಷ್ಟು ಹಾರ್ಡ್ ವರ್ಕು, ಇಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ ಯಾವುದೇ ಟೀಮ್ ಮಾಡಿದ್ರೂ ತುಂಬ ಆನೆಸ್ಟ್ ಎಫರ್ಟ್ಗೆ ರಿಸಲ್ಟ್ ಸಿಗತ್ತೆ ಅಂತ ಅನ್ಸುತ್ತೆ.